ದುಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ದುಸ್ಥಾನ ಅಂದ್ರೆ ಕೇಂದ್ರದಲ್ಲಿ ನಾವು ನಿಮ್ಮ ಜನ್ಮ ಜಾತಕದಲ್ಲಿ ನಾವು ಹೇಗೆ ಕಳೆದ ವಿಡಿಯೋಲು ಕೇಂದ್ರ ಸ್ಥಾನ, ತ್ರಿಕೋನ ಸ್ಥಾನ ಅಂತ ಹೇಗೆ ನೋಡಿದ್ವಿ, ಹಂಗೆ ದುಸ್ಥಾನದಲ್ಲಿ ಇದು ಒಂದು ಕೆಟ್ಟ ಸ್ಥಾನ. ನಿಮ್ಮ ಗ್ರಹಗಳು ಈ ಸ್ಥಾನದಲ್ಲಿ ಮನೆಗಳಲ್ಲಿ ಇದ್ರೆ ಅದು ಕೆಟ್ಟ ಫಲಗಳನ್ನು ಕೊಡುತ್ತೆ. ಅದು ಯಾವ ಸ್ಥಾನಗಳು ಅಂದರೆ, ನಾವು ಲಗ್ನದ, ಈಗ ನಾವು ಮೇಷರಾಶಿಯನ್ನ ಲಗ್ನ ಅಂತ ಉದಾಹರಣೆಗೆ ತಗೊಂಡ್ರೆ ಅಲ್ಲಿಂದ ಕೌಂಟ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಕೇಂದ್ರ ಸ್ಥಾನದಲ್ಲಿ ಲಗ್ನದಿಂದ 1, 2, 3 ಅಂತ ಕೌಂಟ್ ಮಾಡಿದ್ರೆ ಅಲ್ಲಿ 1, 2, 3, 4, 5, 6, 6ನೇ ಮನೆ, 7, 8, 8ನೇ ಮನೆ, ಇದು 6ನೇ ಮನೆ, 8ನೇ ಮನೆ, 12ನೇ ಮನೆ, ಇದನ್ನ ದುಸ್ಥಾನಗಳ ಮನೆ ಎಂದು ಕರೆಯುತ್ತೀವಿ. ಈಗ ಲಗ್ನದಿಂದ ನೀವು ಕೌಂಟ್ ಮಾಡಬೇಕು. ನಿಮ್ಮ ಲಗ್ನ, ನಿಮ್ಮ ಜನ್ಮ ಜಾತಕದಲ್ಲಿ ಲಗ್ನ ಯಾವುದಿರುತ್ತೆ ಅಲ್ಲಿಂದ ನೀವು ಕೌಂಟ್ ಮಾಡಿದ್ರೆ 6ನೇ ಮನೆ, 8ನೇ ಮನೆ, 12ನೇ ಮನೆಯನ್ನ ದುಸ್ಥಾನ ಎಂದು ಕರಿತೀವಿ. ಇದನ್ನ ಕೆಟ್ಟ ಸ್ಥಾನ ಅಂತಲೂ ಕರಿತೀವಿ. ಇದು 6ನೇ ಮನೆ, 8ನೇ ಮನೆ, 12ನೇ ಮನೆ. ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಇನ್ನೊಂದೇನು ಅಂತಂದ್ರೆ, ನಿಮ್ಮ ಲಗ್ನ, ಆಮೇಲೆ ಕೆಲವರು ಕನ್ಫ್ಯೂಷನ್ ಆಗ್ತಾರೆ. ಕಾರಣ ಏನು ಅಂತಂದ್ರೆ, ನಾವು ಎಲ್ಲ ಮೇಷರಾಶಿಯಿಂದಲೇ ಕೌಂಟ್ ಮಾಡೋದು ಆ ಥರ ಇದು ಮಾಡಿಬಿಡ್ತಾರೆ. ಈಗ ನಿಮ್ಮ ಜಾತಕದಲ್ಲಿ ಓಪನ್ ಮಾಡಿದಾಗ ಲಗ್ನ ಇದಾಗಿತ್ತು ಅಂದರೆ, ಲಗ್ನ ಇಲ್ಲಿತ್ತು ಅಂದರೆ ಇಲ್ಲಿಂದನೇ ಕೌಂಟ್ ಮಾಡಬೇಕು. 1, 2, 3, 4, 5, 6, 7, 8, 9, 10, 11, 12. ನಿಮ್ಮ ಜಾತಕದಲ್ಲಿ ಲಗ್ನ ಸಿಂಹ ರಾಶಿ ಆಗಿದ್ದರೆ ನೀವು ಇಲ್ಲಿಂದ ಕೌಂಟ್ ಮಾಡಿದ್ರೆ ದುಸ್ಥಾನಗಳು 6, 8, 12 ಆಗಿರುತ್ತೆ. ಗೊತ್ತಾಯ್ತಾ? ಇಲ್ಲಿಂದ 6, 8, 12 ಹೀಗೆ ದುಸ್ಥಾನಗಳು ಇದಾಗಿರುತ್ತೆ. ನೀವು ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡಾಗೆ ಕೇಂದ್ರ ಸ್ಥಾನಗಳಾದ್ರೆ ಕೇಂದ್ರ ಸ್ಥಾನ, ತ್ರಿಕೋನ ಸ್ಥಾನ ಮತ್ತು ದುಸ್ಥಾನವನ್ನ ನಾವು ತಿಳ್ಕೊಂಡ್ವಿ. ಈ ಸ್ಥಾನಗಳನ್ನ ಏನೇನು ಫಲ ನೀಡುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರೆಯಬೇಡಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ, ಹೆಚ್ಚೆಚ್ಚು ಜನರಿಗೆ ನೀವು ಶೇರ್ ಮಾಡಿ. ಸರಳವಾಗಿ ನೀವು ಯಾವುದೇ ಡೌಟ್ ಇಲ್ಲದೇ, ನಾನು ಒಂದು ಕಡೆ ಕುಂತ್ಕೊಂಡು ನಾವು ಥಿಯರಿ ನಾನು ಹೇಳ್ಬಿಡ್ಬೋದು. ಥಿಯರಿ ಹೇಳಿದ್ರೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಾಗಲ್ಲ. ಪ್ರಾಕ್ಟಿಕಲ್ ಆಗಿ ಏನು ಅಂತಂದರೆ, ಈ ಥರ ತೋರಿಸಿದಾಗ ಪ್ರಾಕ್ಟಿಕಲಾಗಿ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಆದಷ್ಟು ನಾವು ನಿಮಗೆ ಒಳ್ಳೆಯ ರೀತಿಯಲ್ಲಿ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ಇದರಲ್ಲಿ ನಿಮಗೆ ಏನಾರ ಅರ್ಥ ಆಗಿಲ್ಲ ಅಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಅದನ್ನು ಕರೆಕ್ಷನ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.